ರಣರಂಗದಲ್ಲಿ ಭಯ ಇದ್ದಂಗ್ 4 ದಂಡು ಸಾಕಾಗಲ್ಲ. ಧೈರ್ಯ ಇದ್ದವನ್ಗೆ ಒಂದು ಸಾಣೆ ಕಲ್ಲು ಬೇಕಾಗಲ್ಲ. ಈ ಘರ್ಷಣೆ ಘೋರ ಶಬ್ದದಲ್ಲಿ ಯಾಕೆ ಹುಟ್ಟಿದೀನಿ ಅಂತ ಯೋಚನೆ ಮಾಡಬೇಡ. ಈ ನೆಲದಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕು ಅಂದ್ರೆ ಕೈಯಲ್ಲಿರೋ ಆಯುಧ ಜಾರಿ ಬೀಳಬಾರದು. ಈ ಕಂಬನಿಯನ್ನು ಒರ್ಸಕ್ಕೆ ಇಲ್ಲಿ ಕೈಗಳು ಸಿಗಲ್ಲ. ಸಿಕ್ಕಿದ್ರೆ ಅವನ್ ತಲೆ ಕಾಯ್ದ ಋಣ ತೀರ್ಸೋವರೆಗೂ ಸಾಯ್ಬೇಡ. ವಿಷ್ಣುವಿನ ತಾಳ್ಮೆ ಇರ್ಲಿ, ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ. ಗರುಡನ್ ನೋಡಿದಾಗ ರಾಕಿ ಕನ್ಫರ್ಮ್ ಆಯ್ತು. ಹಿಯರ್ ಇಸ್ ಎ ಮ್ಯಾನ್ ಹೂ ಕಮ್ಸ್ ಫ್ರಮ್ ದಟ್ ಪವರ್ಫುಲ್ ಪ್ಲೇಸ್. ಅದಕ್ಕೆ ಅವಕಾಶ ಇದ್ರೂ ಅವನನ್ನು ಮುಗಿಸಾಕ್ಲಿಲ್ಲ, ಬಿಟ್ಬಿಟ್ಟ. KGF ಪಡ್ಕೊಳ್ಳೋಕೆ ಒಂದು ಸೈನ್ಯನೇ ಬೇಕಿತ್ತು. ಅದಕ್ಕೆ ರಾಕಿ ಎಲ್ಲರ ಮುಂದೆ ಗರುಡನ್ನ ಕೊಂದಾಕಿ ನೋಡೋರ ಎದೆಯಲ್ಲಿ ಧೈರ್ಯ ತುಂಬಿಸಿ ಅವರನ್ನೆಲ್ಲ ಸೈನಿಕರನ್ನಾಗಿ ಮಾಡಿಕೊಂಡ. ಏನ್ ನೋಡ್ತಾ ಇದ್ದೀರಾ? ಹೊಡೆದಾಕ್ರ ಅವನ್ನ. 400 ಜನ ಗನ್ ಹಿಡಿದು ವಾನರಂ ಆಜ್ಞೆಗೆ ಸಾಯಿಸೋಕ್ ಸಿದ್ಧರಾಗಿದ್ರೆ 20,000 ಜನ ಎದೆಯಲ್ಲಿ ಧೈರ್ಯ ತುಂಬಿಸ್ಕೊಂಡು ರಾಕಿಗೋಸ್ಕರ ಸಾಯೋಕ್ ಸಿದ್ಧರಾಗಿದ್ರು. ಬೆನ್ ಹಿಂದೆ 1000 ಜನ ನಿಂತಿದ್ದಾರೆ ಅನ್ನೋ ಧೈರ್ಯ ನಿನಗಿದ್ರೆ ಬರೀ 1 ಯುದ್ಧ ಗೆಲ್ಬೋದು. ಅದೇ ನೀ ಮುಂದೆ ನಿಂತಿದ್ಯಾ ಅಂತ ಹಿಂದೆ ಇರೋ 1000 ಜನ ಧೈರ್ಯ ಬಂದ್ರೆ ಪ್ರಪಂಚನೇ ಗೆಲ್ಬೋದು. ಹೋಗೋ, ಒಬ್ನೇ ಹೋಗು. ಬಂದ 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 ಬಂದ. ಇದಿನ್ನು ಮೊದಲ ಅಧ್ಯಾಯ. ಕಥೆ I am enforcing the army and signing a death warrant of the biggest criminal in India. ಇವಾಗ ಶುರುವಾಗ್ತಿದೆ. ಇನ್ವಿಟೇಷನ್ ಇಲ್ಲದ ತಿಥಿ ಊಟಕ್ಕೆ ಹೋಗಲ್ಲ ನಾವು. ಇನ್ ವಾರಂಟ್ ಇಲ್ಲದ ಪೊಲೀಸ್ ಸ್ಟೇಷನ್ ಬರ್ತೀವ. ಕೇಸ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಮಾಡಿದ್ರೆ ಇಂಥ ಕೇಸು ಇದೆಯಾ ಅಂತ ಲಾಯರ್ಗಳು ತಡ್ಕಾಡ್ಬೇಕು, ಪೊಲೀಸ್ನವರು ಹುಡ್ಕಾಡ್ಬೇಕು. ದೋಸ್ತಿಗ ಇಲ್ಲ ಕೆಲ್ಸಕ್ಕೂ ಬರ್ತಾನ. ಬರೀ ಮೀಸೆ ಇರೋ 10 ಜನ ಹುಡುಗರನ್ನ ಸೇರ್ಸ್ಕೊಳ್ಳೋ ಬದಲು ಮೀಟ್ರ್ ಇರೋನ್ ಒಬ್ಬ ಇದ್ರೆ ಸಾಕು.